ಮೊದಲಾಗಿ ಮುಖ್ಯಮಂತ್ರಿಗಳ ಚೇರಿಗೆ ಯಾವುದೇ ಕುತ್ತು ಬಂದಿಲ್ಲ, ಯಾವುದೇ ಅಪಾಯ ಕೂಡ ಬಂದಿಲ್ಲ. ಸುಮ್ಮನೆ ಜಾತಿ ಗಣತಿನ ವಿರೋಧ ಮಾಡಬೇಕು ಅಂತ ಹೇಳಿ ಅವ್ರು ಈ ರೀತಿ ಆರೋಪ ಮಾಡಿದ್ದಾರೆ ಅಷ್ಟೇ. ಕುರ್ಚಿನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ದರೆ ಯಾವಾಗ ಆರೋಪ ಬಂದಿತ್ತು ಮೂಡಾ ಕೇಸ್ ಬಗ್ಗೆ ಇವರೆಲ್ಲ ಏನು ಅಪಪ್ರಚಾರ ಮಾಡ್ತಿದ್ರು, ದೊಡ್ಡದಾಗಿ ವಿವಾದ ಎಬ್ಸಿದ್ರು, ಆ ಸಮಯದಲ್ಲೇ ತರ್ಬೋದಾಗಿತ್ತು. ಹಾಗೆಲ್ಲ ಇಲ್ಲ, ಬಜೆಟ್ ಆಗಬೇಕಿತ್ತು. ಬಜೆಟ್ ಆದಮೇಲೆ ಹೈಕಮಾಂಡ್ ಅವ್ರ ಜೊತೆ ಈ ಜಾತಿ ಗಣತಿಯ ರಾಜಕೀಯ ಇಂಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನು ಚರ್ಚೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬಜೆಟ್ ಆದಮೇಲೆ ಅದನ್ನು ಸಚಿವ ಸಂಪುಟಕ್ಕೆ ತರಬೇಕು ಅಂತೇಳಿ ಮೊದಲೇ ತೀರ್ಮಾನ ಆಗಿತ್ತು. ಅದರಂತೆ ಅವ್ರು ಇವತ್ತು ಜಾತಿ ಗಣತಿನ ಸಚಿವ ಸಂಪುಟದಲ್ಲಿ ಮಂಡಿಸಿದ್ದಾರೆ. ಈಗ ನಾವು ಜಾತಿ ಗಣತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಜನದ ಮುಂದೆ ಜಾತಿ ಗಣತಿಯನ್ನು ತರ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದೀವಿ. ಸೊ ಜನ ಕೂಡ ನಾವು ಜಾತಿ ಗಣತಿಯನ್ನು ತರೋದನ್ನು ಒಪ್ಪಿನೇ ನಮಗೆ ಅಧಿಕಾರಕ್ಕೆ ತಂದಿದ್ದಾರೆ. ಸೊ ಹಾಗಾಗಿ ನಮಗೇನು ಜನಾದೇಶ ಸಿಕ್ಕಿದೆ ಅದ್ರ ಪ್ರಕಾರ ನಾವು ಜಾತಿ ಗಣತಿಯನ್ನು ಮಂಡಿಸ್ತಾ ಇದ್ದೀವಿ. ಮತ್ತು ಜಾತಿ ಗಣತಿಯ ಅಗತ್ಯ ಕೂಡ ಬಹಳಷ್ಟಿದೆ. ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟು ಜಾತಿಗಳು ಇಷ್ಟು ವರ್ಷಗಳು ಆದ ಸ್ವಾತಂತ್ರ್ಯ ಬಂದ ಮೇಲೆ ಯಾರು ಯಾವ್ಯಾವ ಸ್ಥಿತಿದಲ್ಲಿದ್ದಾರೆ, ಯಾರು ಮುಂದುವರೆದಿದ್ದಾರೆ, ಯಾರು ಹಿಂದೂ ಉಳಿದಿದ್ದಾರೆ, ಯಾರ ಜನಸಂಖ್ಯೆ ಎಷ್ಟಿದೆ, ಇದನ್ನೆಲ್ಲ ತಿಳ್ಕೊಂಡ್ರೆ ಎಲ್ಲರಿಗೂ ಕೂಡ ಅನುಕೂಲ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಜಾತಿ ಗಣತಿ ಇನ್ನೂ ಮಂಡಿಸೇ ಇಲ್ಲ. ಅದ್ರೊಳಗೆ ಏನು ವಿಷಯಗಳಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಅದು ಗೊತ್ತಿಲ್ಲದೇನೆ ಅವೈಜ್ಞಾನಿಕವಾಗಿದೆ ಅಂತ ಹೇಗೆ ಹೇಳ್ತಾರೆ? ಮೊದಲು ಜಾತಿ ಗಣತಿಯನ್ನು ಮಂಡಿಸಲಿ, ಅದರೊಳಗಿರೋ ಅಂಶಗಳನ್ನು ಬಹಿರಂಗ ಸಾರ್ವಜನಿಕವಾಗಿ ಬಹಿರಂಗ ಆಗಲಿ, ನಂತರ ಅದರೊಳಗೆ ಚರ್ಚೆ ಮಾಡಲಿ, ಅದರೊಳಗೆ ಏನು ಅವ್ರಿಗೆ ಸರಿ ಬಂದಿಲ್ಲ ಅನ್ನೋದನ್ನು ತಿಳಿಸ್ಲಿ. ಅದನ್ನ ನೋಡಿ ಅವರು ತೀರ್ಮಾನ ಮಾಡಬೇಕು ಹೊರತು ಮಂಡಿಸೋದಕ್ಕಿಂತ ಮುಂಚೆ ಅವೈಜ್ಞಾನಿಕ ಅಂತ ಹೇಳಕ್ಕಾಗಲ್ಲ. ಈಗ ನಾನು ಮೊದಲೇ ಹೇಳಿದಾಗೆ ಪ್ರಣಾಳಿಕೆಯಲ್ಲಿ ಕೂಡ ಕೊಟ್ಟಿರುವಂತ ಭರವಸೆ ರಾಹುಲ್ ಗಾಂಧಿ ಅವರು ಕೂಡ ಅದನ್ನ ಪ್ರಾಮಿಸ್ ಮಾಡಿರೋದು. ಸೊ ಹಾಗಾಗಿ ನಾವು ಜನಕ್ಕೆ ಏನು ಭರವಸೆ ಕೊಟ್ಟಿದ್ದೀವಿ ಅದನ್ನ ನಾವು ಈಡೇರಿಸ್ತೀವಿ. ಮೊದಲಾಗಿ ಮುಖ್ಯಮಂತ್ರಿಗಳ ಚೇರಿಗೆ ಯಾವುದೇ ಕುತ್ತು ಬಂದಿಲ್ಲ, ಯಾವುದೇ ಅಪಾಯ ಕೂಡ ಬಂದಿಲ್ಲ. ಸುಮ್ಮನೆ ಜಾತಿ ಗಣತಿನ ವಿರೋಧ ಮಾಡಬೇಕು ಅಂತ ಹೇಳಿ ಅವ್ರು ಈ ರೀತಿ ಆರೋಪ ಮಾಡಿದ್ದಾರೆ ಅಷ್ಟೇ. ಕುರ್ಚಿನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶ ಇದ್ದಿದ್ದರೆ ಯಾವಾಗ ಆರೋಪ ಬಂದಿತ್ತು ಮೂಡಾ ಕೇಸ್ ಬಗ್ಗೆ ಇವರೆಲ್ಲ ಏನು ಅಪಪ್ರಚಾರ ಮಾಡ್ತಿದ್ರು, ದೊಡ್ಡದಾಗಿ ವಿವಾದ ಎಬ್ಸಿದ್ರು, ಆ ಸಮಯದಲ್ಲೇ ತರ್ಬೋದಾಗಿತ್ತು. ಹಾಗೆಲ್ಲ ಇಲ್ಲ, ಬಜೆಟ್ ಆಗಬೇಕಿತ್ತು. ಬಜೆಟ್ ಆದಮೇಲೆ ಹೈಕಮಾಂಡ್ ಅವ್ರ ಜೊತೆ ಈ ಜಾತಿ ಗಣತಿಯ ರಾಜಕೀಯ ಇಂಪ್ಲಿಕೇಶನ್ಸ್ ಏನಿರುತ್ತೆ ಅದನ್ನು ಚರ್ಚೆ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಬಜೆಟ್ ಆದಮೇಲೆ ಅದನ್ನು ಸಚಿವ ಸಂಪುಟಕ್ಕೆ ತರಬೇಕು ಅಂತೇಳಿ ಮೊದಲೇ ತೀರ್ಮಾನ ಆಗಿತ್ತು. ಅದರಂತೆ ಅವ್ರು ಇವತ್ತು ಜಾತಿ ಗಣತಿನ ಸಚಿವ ಸಂಪುಟದಲ್ಲಿ ಮಂಡಿಸಿದ್ದಾರೆ. ಈಗ ನಾವು ಜಾತಿ ಗಣತಿಯನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ. ಜನದ ಮುಂದೆ ಜಾತಿ ಗಣತಿಯನ್ನು ತರ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದೀವಿ. ಸೊ ಜನ ಕೂಡ ನಾವು ಜಾತಿ ಗಣತಿಯನ್ನು ತರೋದನ್ನು ಒಪ್ಪಿನೇ ನಮಗೆ ಅಧಿಕಾರಕ್ಕೆ ತಂದಿದ್ದಾರೆ. ಸೊ ಹಾಗಾಗಿ ನಮಗೇನು ಜನಾದೇಶ ಸಿಕ್ಕಿದೆ ಅದ್ರ ಪ್ರಕಾರ ನಾವು ಜಾತಿ ಗಣತಿಯನ್ನು ಮಂಡಿಸ್ತಾ ಇದ್ದೀವಿ. ಮತ್ತು ಜಾತಿ ಗಣತಿಯ ಅಗತ್ಯ ಕೂಡ ಬಹಳಷ್ಟಿದೆ. ಇವತ್ತು ನಮ್ಮ ಸಮಾಜದಲ್ಲಿ ಎಷ್ಟು ಜಾತಿಗಳು ಇಷ್ಟು ವರ್ಷಗಳು ಆದ ಸ್ವಾತಂತ್ರ್ಯ ಬಂದ ಮೇಲೆ ಯಾರು ಯಾವ್ಯಾವ ಸ್ಥಿತಿದಲ್ಲಿದ್ದಾರೆ, ಯಾರು ಮುಂದುವರೆದಿದ್ದಾರೆ, ಯಾರು ಹಿಂದೂ ಉಳಿದಿದ್ದಾರೆ, ಯಾರ ಜನಸಂಖ್ಯೆ ಎಷ್ಟಿದೆ, ಇದನ್ನೆಲ್ಲ ತಿಳ್ಕೊಂಡ್ರೆ ಎಲ್ಲರಿಗೂ ಕೂಡ ಅನುಕೂಲ ಮಾಡುವಂಥ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ಜಾತಿ ಗಣತಿ ಇನ್ನೂ ಮಂಡಿಸೇ ಇಲ್ಲ. ಅದ್ರೊಳಗೆ ಏನು ವಿಷಯಗಳಿದೆ ಅನ್ನೋದು ಕೂಡ ಗೊತ್ತಿಲ್ಲ. ಅದು ಗೊತ್ತಿಲ್ಲದೇನೆ ಅವೈಜ್ಞಾನಿಕವಾಗಿದೆ ಅಂತ ಹೇಗೆ ಹೇಳ್ತಾರೆ? ಮೊದಲು ಜಾತಿ ಗಣತಿಯನ್ನು ಮಂಡಿಸಲಿ, ಅದರೊಳಗಿರೋ ಅಂಶಗಳನ್ನು ಬಹಿರಂಗ ಸಾರ್ವಜನಿಕವಾಗಿ ಬಹಿರಂಗ ಆಗಲಿ, ನಂತರ ಅದರೊಳಗೆ ಚರ್ಚೆ ಮಾಡಲಿ, ಅದರೊಳಗೆ ಏನು ಅವ್ರಿಗೆ ಸರಿ ಬಂದಿಲ್ಲ ಅನ್ನೋದನ್ನು ತಿಳಿಸ್ಲಿ. ಅದನ್ನ ನೋಡಿ ಅವರು ತೀರ್ಮಾನ ಮಾಡಬೇಕು ಹೊರತು ಮಂಡಿಸೋದಕ್ಕಿಂತ ಮುಂಚೆ ಅವೈಜ್ಞಾನಿಕ ಅಂತ ಹೇಳಕ್ಕಾಗಲ್ಲ. ಈಗ ನಾನು ಮೊದಲೇ ಹೇಳಿದಾಗೆ ಪ್ರಣಾಳಿಕೆಯಲ್ಲಿ ಕೂಡ ಕೊಟ್ಟಿರುವಂತ ಭರವಸೆ ರಾಹುಲ್ ಗಾಂಧಿ ಅವರು ಕೂಡ ಅದನ್ನ ಪ್ರಾಮಿಸ್ ಮಾಡಿರೋದು. ಸೊ ಹಾಗಾಗಿ ನಾವು ಜನಕ್ಕೆ ಏನು ಭರವಸೆ ಕೊಟ್ಟಿದ್ದೀವಿ ಅದನ್ನ ನಾವು ಈಡೇರಿಸ್ತೀವಿ.